ಇವಾಗೆಲ್ಲ ಏನಾಗ್ಬಿಟ್ಟಿದೆ, ಬುಕ್ಸ್ನ ಓದೋಕ್ಕೆ ಸ್ವಲ್ಪ ಬೋರಿಂಗ್ ಸ್ಟೇಟ್ನಲ್ಲಿ ಟೈಮ್ ಆಗ್ತಾಯಿಲ್ಲ ಇನ್ಫ್ಯಾಕ್ಟ್. ಬಟ್ ಅದಕ್ಕೆ ಇದೊಂದು ಬುಕ್ ತೊಗೊಂಡೆ. ಬುಕ್ ಆಲ್ಟರ್ನೇಟಿವ್ ಏನು ಮಾಡಿದ್ದೀನಿ ಅಂದರೆ ಐ ಆಮ್ ಲಿಸ್ನಿಂಗ್ ಟು ಪಾಡ್ಕಾಸ್ಟ್. ಅದು ಬಿಟ್ಟರೆ ಬುಕ್ದು ಒಂದು ಸ್ವಲ್ಪ ರೀಡಿಂಗ್ ಹ್ಯಾಬಿಟ್ ಹೋಗ್ಬಾರ್ದು ಅಂತ ನಮ್ಮ ಕನ್ನಡದಲ್ಲಿ ಇದನ್ನು ತೊಗೊಂಡಿದ್ದೀನಿ, ಓದೋಣ ಅಂತ. ಸಖತ್ತಾಗಿದೆ, ನೀತಿ ಕಥೆಗಳು, ಚಿಕ್ಕ ವಯಸ್ಸಲ್ಲಿ ಕೇಳಿದ ಕಥೆಗಳು. ಇವತ್ತು ನಾನು ಮನೆಯಿಂದಲೇ ಕೆಲಸ ಮಾಡಿದೆ, ಹುಷಾರಿದ್ದೀವಲ್ಲ. ನನಗೆ ಆ್ಯಸಿಡ್ ರಿಫ್ಲೆಕ್ಸ್ ಆಗಿರೋದು ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿತ್ತು, ಟೈರ್ಡ್ ಮಾಡ್ತಿರ್ಬೇಕ. ಸೊ ಇವತ್ತು ಮನೆಯಿಂದಲೇ ಕೆಲಸ ಮಾಡಿದೆ. ಒಂದು ನನ್ನ ಕಾರ್ಪೊರೇಟಲ್ಲಿ ಗೊತ್ತಿರೋದು ನೋಡಿರೋದು ಏನಂದರೆ, ಒಂದು ಕ್ಯಾಟಗರಿ ಜನ ಇದ್ದಾರೆ ಅಂತ, ನಂಗೆ ಈ ಕೆಲಸ ಬೇಡ, ನನ್ನ ಹತ್ರ ಎಲ್ಲ ₹1,000,000 ಇದೆ, ಸುಮ್ಮನೆ ಟೈಮ್ ಪಾಸಿಗೆ ಬರ್ತೀನಿ, ಪಾಕೆಟ್ ಮನಿಗೆ ದುಡಿಯೋಕ್ಕೆ ಬರ್ತೀನಿ ಅಂಥವ್ರು ನಂಬಲ್ಲ. 5-10 ವರ್ಷ 15 ವರ್ಷದಿಂದ ಅದೇ ಕಂಪ್ನಿಲಿ ಇರ್ತಾರೆ, ಅದೇ ಜಾಗದಲ್ಲಿ ಇರ್ತಾರೆ. ಅದು ಯಾವಾಗ ಇವ್ರಿಗೆ ಕಾಸು ಬೇಡವೋ ಏನು ಕಥೆನೋ ಗೊತ್ತಿಲ್ಲ. ಬಟ್ ಇಂಥವ್ರು ಮತ್ತು ನಂಬಿ ಹಾಳಾಗೋದಂತ ಹೋಗ್ಬೇಡಿ, ಇನ್ಫ್ಲೂಯೆನ್ಸ್ ಆಗಬೇಡಿ. ಕೇಳಿಕೊಂಡು ಈ ಕಿವಿಗೆ ಕೇಳಿ ಈ ಕಿವಿಗೆ ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೊಂಡು ಇರಬೇಕು. ಎನಿವೇಸ್, ನನಗೆ ಹುಷಾರಿಲ್ಲ. ಸೊ ವಿಲ್ ಕಂಟಿನ್ಯೂ ವ್ಲಾಗಿಂಗ್ ಟುಮಾರೋ. ಸಿ ಯು.